ಹರಿಹರ ತಾಲೂಕು ಶೆಟ್ರಿಂಗ್ ಕಾರ್ಮಿಕರು ಮತ್ತು ಮಾಲೀಕರ ಸಂಘ ಹರಿಹರ ಇದರ ವತಿಯಿಂದ ಕರ್ನಾಟಕ ರಾಜ್ಯದ ಇತರೆ ಬಿಲ್ಡಿಂಗ್ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಮತ್ತು ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಈ ಮೂಲಕ ತಮ್ಮಲ್ಲಿ ವಿನಂತಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ವ್ಯಾಪ್ತಿ ನಾವು ಕಾರ್ಮಿಕರಾಗಿ, ಕಟ್ಟಡ ಕಾರ್ಮಿಕರಾಗಿ ಎಲ್ಲ ಕಟ್ಟಡಗಳನ್ನು ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದೇವೆ. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸನ್ಮಾನ್ಯ ಅನಿಲ್ ಲಾಡ್ ನಮ್ಮ ಜನಪ್ರಿಯ ಸಚಿವರಾಗಿದ್ದರು. ನಮಗೆ ಅವರ ಕಾಲದಲ್ಲಿ ಸರಿಸುಮಾರು ನಮಗೆ ಎಲ್ಲ ವಿಷಯಗಳನ್ನು ತಿಳುವಳಿಕೆಗೆ ಬಂದವು. ಆಮೇಲೆ ಕೆಲವೊಂದು ಸಹಾಯಗಳನ್ನು ನಮಗೆ ಅವರ ಮುಖಾಂತರ ನಮಗೆ ಆಗಿದ್ದಾವೆ. ಎಷ್ಟೋ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಇದ್ದವನ್ನು ರಿಜೆಕ್ಟ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಇವೆಲ್ಲ ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ. ಮೊನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚೇಂಜ್ ಆಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಾಗ, ಮಂತ್ರಿಮಂಡಲ ಹೊಸದಾಗಿ ರಚನೆ ಆದಾಗ ನಮ್ಮ ನೆಚ್ಚಿನ ಸಚಿವರು ಅನಿಲ್ ಲಾಡ್ ಸಾಹೇಬರಿಗೆ ಇನ್ನೂ ತನಕ ಸಚಿವ ಸ್ಥಾನ ನೀಡಲಾಗಿಲ್ಲ. ಮತ್ತು ಅನಿಲ್ ಲಾಡ್ ಸಾಹೇಬರಿಗೆ ಯಾವುದೇ ಥರದ ಸಚಿವ ಸ್ಥಾನ, ಬೇರೆ ಯಾವುದೇ ಥರದ ಸಚಿವ ಸ್ಥಾನ ನೀಡದೆ ಕಾರ್ಮಿಕ ಸಚಿವರಾಗಿ ಇನ್ನೂ ಉಳಿದ 2 ವರ್ಷ ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಟ್ಟಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಚಿವರು ಇವರು ಈ ಹಿಂದೆ ನಮಗೆ ಕೂಲಂಕಷವಾಗಿ ಒಂದು ಯೋಜನೆ ಬಗ್ಗೆ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಏನು ಅಂದರೆ, ಪ್ರತಿಯೊಬ್ಬ ಕಾರ್ಮಿಕನಿಗೂ ಒಂದು ಸೂರು ಇರಬೇಕು ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರು ನಾವೇನಿದ್ದೀವಿ, ಇದರಲ್ಲಿ 60% ಭಾಗ ಇನ್ನೂ ನಮಗೆ ಇರಲಿಕ್ಕೆ ಸೂರಿಲ್ಲ, ಒಂದು ಮನೆ ಇಲ್ಲ. ನಮ್ಮ ವಯಸ್ಸುಗಳನ್ನು ಮುಗಿತಾ ಬಂದಿದ್ದಾವೆ. ಈಗ ಸರಿಸುಮಾರಾಗಿ ನನಗೆ 60 ವರ್ಷ ವಯಸ್ಸಾಗಿದೆ. ಆದರೂ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ, ಇನ್ನೂ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಕಟ್ಟಡ ಕಾರ್ಮಿಕರು ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಅನಿಲ್ ಲಾಡ್ ಸಾಹೇಬರಿಗೆ ಮತ್ತೆ 2 ವರ್ಷಕ್ಕಾಗಿ ನಮ್ಮ ಕಾರ್ಮಿಕ ಸಚಿವನಾಗಿ ಮಾಡಬೇಕೆಂದು ಸರ್ಕಾರಕ್ಕೆ ಮತ್ತು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ವಿನಂತಿಸಿಕೊಂಡು, ಈ ವಿಡಿಯೋ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾರ್ಮಿಕರ ತಲುಪೋ ಹಾಗೆ ಶೇರ್ ಮಾಡಿದ್ದಲ್ಲಿ ನಮಗೆ ಒಳ್ಳೆಯದಾಗುವುದು ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಇದೆ. ದಯವಿಟ್ಟು ಕಾರ್ಮಿಕ ಬಂಧುಗಳೇ, ಈ ವಿಡಿಯೋ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.